ಸರ್ ನಮಸ್ಕಾರ. ನಮಸ್ತೆ. ಪ್ರದೀಪ್ ಈಗ- ಅಂತ, ಚಿಂತಾಮಣಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಓಕೆ. ನಾನೀಗ 2-3 ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ನೀರಾವರಿ ವಿಚಾರ, ಮತ್ತೆ ಆಡಳಿತ ಯಾವ ರೀತಿ ನಡೀತಾ ಇದೆ ಅನ್ನೋ ವಿಚಾರ, ನಂತರ ಮತ್ತೊಂದು ಬಿಡದಿ ಆಗುವಂತ ಲಕ್ಷಣ ನಮ್ಮ ಚಿಂತಾಮಣಿಯಲ್ಲಿ ಕಾಣುವಂತ ವಿಚಾರ. 3 ವಿಚಾರಗಳನ್ನ ತಮ್ಮ ಗಮನಕ್ಕೆ ತಗೊಂಡ್ಬಂದು ನನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತೀನಿ. ಮೊದಲನೇದಾಗಿ ನೀರಾವರಿ ವಿಚಾರ. ನೀರಾವರಿಯಲ್ಲಿ ಏನಾಗಿದೆ ಅಂತಂದ್ರೆ, ನಾವ್ ಯಾರು ಈ ನಮ್ಮ ಬಯಲು ಸೀಮೆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಮಳೆ ಆಶ್ರಿತವಾಗಿ ನಾವು ಮಳೆಯನ್ನೇ ಆಶ್ರಯವಾಗಿ ಪಡ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಕೆರೆಗಳ ಆಶ್ರಯದಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು. ನಮ್ ಕೆರೆಗಳನ್ನೇ ತಿನ್ಬಿಡ್ತಾ ಇದೀವಿ ನಾವು. ಸಮಾಜ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ಭೂಮಿ ವಿಚಾರದಲ್ಲಿ ಕೆರೆಗಳನ್ನೇ ನುಂಗ್ಬಿಡುವಂತ ವಿಚಾರಕ್ಕೆ ಹೋಗ್ಬಿಟ್ಟಿದೀವಿ. ಜನಕ್ಕೆ ಏನು ನೀರ್ ಬೇಕು, ಇದು ಪ್ರಕೃತಿ, ಈ ಕೆರೆಗಳು ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥದ್ದು. ಇದು ಬರೀ ಇವತ್ತಿನ ಸ್ವಾರ್ಥ ಅಲ್ಲ, ಮುಂದಿನ ಸಮಾಜದ ಇದಾಗಿರ್ಬೇಕು, ದಿಕ್ಸೂಚಿ. ಆ ದಿಕ್ಸೂಚಿ ಏನಾಗಿ ಹೋಗ್ತಾ ಇದೆ, ಪೀಳಿಗೆ ನಾವು ಕೆರೆಗಳನ್ನ ನುಂಗುವಂತ ಕಾಲ ಬಂದ್ಬಿಟ್ಟಿದೆ. ರಾಜಕಾಲುವೆಗಳನ್ನ ತಿಂದಾಕಿದೀವಿ. ಇಡೀ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಎಷ್ಟು ರಾಜಕಾಲುವೆಗಳು ಉಳಿದಿದೆ. ಎಲ್ರೂ ರೈತರು, ಹೌದು, ನಾವೆಲ್ಲರೂ ರೈತರೇ, ಎಲ್ರೂ ವ್ಯವಸಾಯ ಮಾಡ್ತೀವಿ. ಯಾಕೆ ಬರ್ತಾ ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂತ ಇದೀವಿ? ಇದಕ್ ಸರ್ಕಾರ ಒಬ್ರು ಅಧಿಕಾರಿ ನೇಮಿಸ್ಬೇಕಾ? ನಮ್ದು ಜವಾಬ್ದಾರಿ ಅಲ್ವಾ? ಏನು ಬರ್ತಕ್ಕಂಥ ನೀರ್ನ ಶೇಖರಣೆ ಮಾಡಿ ಇಟ್ಕೊಳ್ಳುವಂತ ಜವಾಬ್ದಾರಿ ನಮ್ದು ಇದೆಯಲ್ಲ. ಕೆರೆ ಕಟ್ಟೆಗಳು ಶಿಥಿಲಗೊಂಡಿದೆ, ಅದ್ರ ಬಗ್ಗೆ ಯಾವುದೇ ಇಲಾಖೆ ಗಮನ ಹರಿಸ್ತಾ ಇಲ್ಲ. ಕೆರೆಗಳಿಗೆ ನೀರ್ ಬರ್ತಾ ಇಲ್ಲ. ನೀರ್ ಬಂದ್ರೆ ತಾನೆ, ಇವಾಗ ಮಳೆ ಬರುತ್ತೆ, ಮಳೆ ಬಂದಾಗ ನೀರ್ ಬರೋದೆಲ್ಲಿಗೆ? ನೀರ್ ಬಂದು ಎಲ್ಲಿ ಶೇಖರಣೆ ಆಗ್ಬೇಕು? ಇದಕ್ಕೆ ಯಾವತ್ತಾದ್ರೂ ನಾವು ಗಮನ ಹರಿಸಿದೀವ? ಸರಿ, ಹೋದ್ರಾಗ್ಲಿ, ಅದು ಬಿಡಿ. ನಾವು ಬೋರ್ವೆಲ್ ಅನ್ನು ಕೊರಿಸ್ತೀವಿ, 1800 2000 ಹೋಗ್ತಾ ಇದೆ. ನಮ್ಮಲ್ಲಿ ಲೆಡ್ ಸೀಸಾ ನಮ್ಮ ನೀರಿನ ಅಂಶದಲ್ಲಿ ಹೆಚ್ಚಾಗಿ ಸೇರ್ತಾ ಇದೆ. ಇದರಿಂದ ಇವತ್ತು ನಮಗ್ ಸಮಸ್ಯೆ ಇಲ್ಲ, ನನ್ನ ಮಕ್ಳಿಗೆ ಸಮಸ್ಯೆ. 100%. ನಾನ್ ಪಬ್ಲಿಕ್ ಹೇಳೋದಿಷ್ಟೇ, ಬರೀ ಪಬ್ಲಿಕ್ ಅಲ್ಲ, ರಾಜಕಾರಣಿಗಳು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ನೀರಾವರಿ ವಿಚಾರದಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದೀರಿ? ಈಗ KC ವ್ಯಾಲಿ ತಗೊಂಡ್ ಬರ್ತಾ ಇದ್ರಿ, HN ವ್ಯಾಲಿ ತಗೊಂಡ್ ಬರ್ತಾ ಇದ್ರಿ ನಮ್ ಜಿಲ್ಲೆಗಳಿಗೆ. ಇದರಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂತದ್ದೇನು ಟಾಯ್ಲೆಟ್ಸ್ ಇಂದ ಬರ್ತಕ್ಕಂತ ನೀರು. ಟಾಯ್ಲೆಟ್ಸ್ ನಾವ್ ಏನ್ ಯೂಸ್ ಮಾಡ್ತೀವಿ? ಮತ್ತೆ ಅಲ್ಲ, ನಾವೇನ್ ಯೂಸ್ ಮಾಡ್ತೀವಿ? ಲೆಡ್ ಅನ್ನ ಯೂಸ್ ಮಾಡ್ತೀವಿ. ಲೆಡ್ ಭೂಮಿಯಲ್ಲಿ ಕರಗತ್ತಾ? ಏನಾಗತ್ತೆ? ಬಂದ್ ಅಲ್ಲೇ ಇರುತ್ತೆ. ಅದನ್ನ ಮತ್ತೆ ನಾವು ನಮ್ಮ ಬೆಳೆಗಳಿಗೆ ಕೊಡ್ತಾ ಇದೀವಿ. ಏನು ವಾಟರ್ ರೀಚಾರ್ಜ್ ಅಂತ ಕರಿತಾ ಇದಾರೆ. ಎಲ್ಲಿಗೆ ಹೋಗ್ತಾ ಇದೆ ನೀರು? ಮತ್ತೆ ನಮ್ದೇ ಬರ್ತಾ ಇದೆ. ಯಾಕೆ ಇವತ್ತು 100 ವರ್ಷ ಬದುಕ್ತಾ ಇದ್ದಂತ ಜನ 60 ವರ್ಷಕ್ಕೆ ಸಾಯಕ್ ಬಂದಿದ್ದಾನೆ? ಇದ್ರ ಬಗ್ಗೆ ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವ್ ಏನಿದ್ರು ಸ್ವಾರ್ಥರಾಗ್ಬಿಟ್ಟಿದೀವಿ. ಇದ್ರ ಬಗ್ಗೆ ಹೋದ್ರಾಗ್ಲಿ ಶಾಶ್ವತವಾಗಿ ನೀರಾವರಿ ಏನಾದ್ರು ವ್ಯವಸ್ಥೆ ನೋಡಿ. ಪಕ್ಕದಲ್ಲಿ ಇಲ್ಲಿಂದ ನಮ್ಗೆ 38 ಕಿಲೋಮೀಟರ್ 40 ಕಿಲೋಮೀಟರ್ ನಮ್ಗೆ ಆಂಧ್ರ ಬಾರ್ಡರ್ ಇದೆ, ಕೊತ್ತಕೋಟ ಬಾರ್ಡರ್. ಅವ್ರಿಗೆ ಕೃಷ್ಣಾ ನದಿ ನೀರ್ ಬರ್ತಾ ಇದೆ, ನಮಗ್ ನೀರ್ ಬರ್ತಾ ಇಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಏನ್ ಕಾಲುವೆ ಇದೆ, ಅಲ್ಲಿ ಹೂಳೆತ್ತಿದ್ರೆ 50 TMC ನೀರ್, ಹೆಚ್ಚುವರಿ ನೀರ್ ಸಿಗತ್ ನಮ್ಗೆ ಅಂತ ಹೇಳ್ತಾರೆ. ನಾವ್ ಇವತ್ತು ಹೂಳೆತ್ತಂತ ಕೆಲಸ ನಾವ್ ಯಾರು ಮಾಡಿಲ್ಲ. ಅವ್ರನ್ನ ಇಬ್ಬರನ್ನು ಕಮ್ಯುನಿಕೇಟ್ ಮಾಡ್ಕೊಂಡು ಇಲ್ಲಿಂದ ನಾವ್ ಈ ಕಡೆಗೆ ಲೈನ್ ತಗೊಂಡ್ರೆ, ಗೌರಿಬಿದನೂರ್ಗಿಲ್ಲ ತಗೊಂಡ್ರೆ, ಯಾಕಂದ್ರೆ ಇದ್ರವರೆಗೂ ಬಂದಿದೆ, ಅನಂತಪುರಂ ಬಂದಿದೆ. ಅಲ್ಲಿನ ಬಾರ್ಡರ್ ಬಾಗೇಪಲ್ಲಿ ಬಾರ್ಡರ್ ಅಲ್ಲೂ ಹೋಗ್ತಾ ಇದೆ. ಅನಂತಪುರಂ ಅಲ್ಲಿದೆ. ಅನಂತಪುರಂ ಅಲ್ಲಿಂದ ಗೌರಿಬಿದನೂರಿಂದ ಹಿಂಗ್ ತಗೊಂಡ್ರು, ಅಲ್ಲಿಂದ ಮೇಲ್ಗಡೆ ತಗ್ಗು ಪ್ರದೇಶಕ್ಕೆ ಹರಿದು ಬರುವಂತ ವ್ಯವಸ್ಥೆ ನಮ್ಮಲ್ಲಿದೆ. ಅದು ಯಾರು ಇವ್ರು ಮಾಡ್ಕೊಟ್ಟಿರೋಂಥದ್ದಲ್ಲ, ರಾಜರ ಕಾಲದಲ್ಲಿ ಆಗಿರತಕ್ಕಂಥ ವ್ಯವಸ್ಥೆಗಳು. ಆಯ್ತಾ? ಅವ್ರು ಅದೇ ಕೆಲಸವಾಗಿ ಒಂದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಎಲ್ಲೆಲ್ಲಿ ಏನೇನ್ ಇರಬೇಕು, ಯಾವ ಕೆರೆ ಅಚ್ಚುಕಟ್ಟಿಗೆ ಸರೋಗತ್ತೆ, ಎಲ್ಲಿ ಫ್ಲೋ ಆಗತ್ತೆ, ಇದನ್ನೆಲ್ಲ ಯೋಚನೆ ಮಾಡಿರ್ತಕ್ಕಂಥವ್ರು. ನಮ್ದು ಪಾಪಾಗ್ನಿ ನದಿ ಏನಾಗಿದೆ ಸಮಸ್ಯೆ? ನದಿ ಜಾಗನ್ನ ನಾವು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾ ಇದೀವಿ. ಈ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ, ನಾವ್ ಅದ್ರ ಬಗ್ಗೆ ನಾವಷ್ಟಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ, ಮುಂದಿನ ಪೀಳಿಗೆಗೆ ಏನೂ ಉಳಿಯೋದಿಲ್ಲ, ನಾವು ಉಳ್ಸೋದಕ್ಕಾಗೋದಿಲ್ಲ. ಈ ಪರಿಸ್ಥಿತಿಗೆ, ವಾತಾವರಣಕ್ಕೆ ನಾವೆಲ್ಲ ಬಂದಿದೀವಿ. ದಯವಿಟ್ಟು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಅದಾದ ನಂತರ ರಾಜಕಾರಣಿಗಳಿಗೆ ನಾನು ಹೇಳೋದಿಷ್ಟೇ, ಇಡೀ ನಮ್ಮ ಕೋಲಾರ ಇದ್ರಲ್ಲಿ ಸೆಗ್ಮೆಂಟ್ಗೆ ಏನನ್ ಬರ್ತೀರಿ, 15 ಜನ ಶಾಸಕರು ಒಟ್ಟಾಗ್ರಿ. ನೀವ್ ಯಾವ್ದೇ ಪಕ್ಷದಲ್ಲಿರ್ರಿ, ಒಟ್ಟಾಗಿ ಈ ಜಿಲ್ಲೆ ಸಮಸ್ಯೆ, ಶಾಶ್ವತ ಸಮಸ್ಯೆ, ನೀರಾವರಿ ಸಮಸ್ಯೆ, ಈ ಸಮಸ್ಯೆಗೆ ಎಲ್ಲ ಹೋರಾಟ ಅಂತ ಕೆಲಸವನ್ನ ಮಾಡಿ. ಯಾಕೆಂತಂದ್ರೆ ನೀರ್ ತುಂಬಾ ಮುಖ್ಯ. ಇವತ್ತು ಈ ಸರ್ತಿ ನೀರ್ ಬಂದಿಲ್ಲ, ಚಿಂತಾಮಣಿಯಲ್ಲಿ ನೀರಿಗೆ ಹಾಹಾಕಾರ ಪ್ರಾರಂಭ ಆಗತ್ತೆ.
ಚಿಂತಾಮಣಿ ಕೆರೆಗಳಲ್ಲಿ ನೀರಿಲ್ಲ, ನಮಗ್ ಮಳೆ ಬಿದ್ದಿಲ್ಲ, ನಮಗೆ ಇಷ್ಟೊತ್ತಿಗೆ ಬರಬೇಕಾದಂತ ಮಳೆಯಲ್ಲಿ 1% ಮಳೆ ಬಂದಿಲ್ಲ. ಇದರಿಂದ ಬೋರ್ವೆಲ್ 85% ಮಳೆ ಇಲ್ಲ. 85% ಮಳೆ ಇಲ್ಲ. ಬೋರ್ವೆಲ್ಗಳು ಮುಗಿತಾ ಇದೆ. ರೈತರು ಬರ್ಬಾದ್ ಆಗೋಗ್ತಾರೆ. ರೈತರು ಬೀದಿಗೆ ಬರುವಂತ ಕಾಲ ಹತ್ರ ಇಲ್ಲ. ಮುಂದಿನ ವರ್ಷಕ್ಕ ಆಲ್ಮೋಸ್ಟ್ ರೈತರೆಲ್ಲ ಕಷ್ಟದಲ್ಲಿ ಬರ್ತಾರೆ. ಇವತ್ ನೀವು ಬರ ಪರಿಹಾರ ಕೂಡ ಘೋಷಣೆ ಮಾಡ್ತಾ ಇಲ್ಲ, ಬರ ಜಿಲ್ಲೆಗಳು ಅಂತ ಕೂಡ ಘೋಷಣೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀರಿ ಶಾಸಕರು? ಸೆಷನ್ಸ್ ಕರೀತಾ ಇಲ್ಲ. ಸೆಷನ್ ಅಲ್ಲಾದ್ರೂ ಮಾತಾಡಿ ಅಂದ್ರೆ ಇಲ್ಲಿರ್ತಕ್ಕಂಥವ್ರು ಯಾರು ಅದ್ರ ಬಗ್ಗೆ ಚಕಾರ ಎತ್ತಲ್ಲ. ಏನಕ್ಕೆ ಮಾತಾಡಲ್ಲ ಇವರೆಲ್ಲ MLA ಗಳು? ಸ್ವಹಿತಾಸಕ್ತಿ ಏನ್ ಮಾತಾಡ್ಬಿಟ್ರೆ ನನಗೆಲ್ಲಿ ನನ್ನ ಬೆನಿಫಿಷರಿ ಎಲ್ಲ ಹಾಳಾಗ್ ಹೋಗುತ್ತೋ ಅನ್ನೋದು ಯೋಚನೆ. ಲಕ್ಷಾಂತರ ಕೋಟಿನ ಅನುದಾನ ತಂದಿದ್ವಿ, ಈ ಕ್ಷೇತ್ರಕ್ಕೆ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ತಾರೆ. ಬಿಲ್ಡಿಂಗ್ ಕಟ್ಟಿದ್ವಿ, ರಾಜ್ಯ ಮಾಲ್ ಕಟ್ಟಿದ್ವಿ ಅಂತಾರೆ. ಬಟ್ ಮೇನ್ ಕುಡಿಯಕ್ ನೀರು ಕೊಟ್ಟಿಲ್ಲ ಅಂದ್ರೆ ಯಾರ ಅಧಿಕಾರ ಏನ್ ಇರ್ಕ? ನಾನು ಅದನ್ನೇ ಹೇಳ್ತಕ್ಕಂಥದ್ದು. ಈಗ ರಸ್ತೆ ನೀವೆಲ್ಲ ಅಗ್ದಿದ್ದೀರಪ್ಪ ನಗರಸಭೆ ವ್ಯಾಪ್ತಿಯಲ್ಲಿ. 2 ಕಡೆಯಲ್ಲಿ ಏನು ಫುಟ್ಪಾತ್ ನ ತೆರವು ಮಾಡ್ಕೊಂಡು ಹೋಗಿದ್ದೀರಿ. ಹಂತವಾಗಿ ಎಷ್ಟು ಫುಟ್ಪಾತ್ ಅನ್ನ ಇವಾಗ ಕವರ್ ಮಾಡಿದ್ರಿ? ಎಲ್ಲಾದ್ರೂ ಒಂದು ಕಡೆ ಕವರ್ ಮಾಡಿದ್ರ? ಇವತ್ತವರೆಗೂ ಅಲ್ಲಿಂದ ಇಲ್ಲಿವರೆಗೂ ಯಾವ್ದು ಕೆಲಸ ನಡೆದಿಲ್ಲ. ತೆರವು ಕೆಲಸ ಆಗಿದೆ. ಸೊ ಹಂತವಾಗಿ ಮಾಡ್ಕೊಂಡು ಹೋಗಿದ್ದಿದ್ರೆ ವಿಶ್ವಾಸಕ್ಕೆ ತಗೋಬಹುದಿತ್ತು. ನಿಮ್ ಜೊತೆಗೆ ಒಂದು ನಂಬಿಕೆ ಇದಿರ್ತಾ ಇತ್ತು. ಈಗ ನೀವು ಫುಟ್ಪಾತ್ ಖಾಲಿ ಮಾಡಿಸ್ಬಿಟ್ರಿ, ಹಳ್ಳ ಇಟ್ರಿ, ಜನ ಓಡಾಡ್ತಾ ಇಲ್ಲ, ರೋಡ್ ಬಂದಿದ್ದಾರೆ. ರೋಡಲ್ಲಿ ರಸ್ತೆಗಳಲ್ಲಿ ಗಾಡಿಗಳಿದೆ, ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ಬಿಟ್ಟು ಜನ ರಸ್ತೆಗೆ ಬರ್ತಾ ಇದೆ. ಪಾರ್ಕಿಂಗ್ ಅಲ್ಲಿ ಗಾಡಿಗಳಿರುತ್ತೆ, ಅದ ನಂತರ ಏನು ಜನ ಓಡಾಡ್ತಿದ್ದಾರೆ. ಅದಾದ ಮೇಲೆ ಬಸ್ಸುಗಳು ಇನ್ನೊಂದು ಮತ್ತೊಂದು ಓಡಾಡ್ಬೇಕಾದ ಸಮಸ್ಯೆ ಆಗೋದಕ್ಕೆ ಯಾರು ಇದಕ್ ಜವಾಬ್ದಾರರು? ಶಾಸಕರು ತಾನೇ ಇದಕ್ ಜವಾಬ್ದಾರಿ. ಯಾಕೆಂತಂದ್ರೆ ಇದನ್ನ ಫುಟ್ಪಾತ್ ನ ತೆರವುಗೊಳಿಸಿದ್ಯಾರು? ಶಾಸಕರು. ಅವರ ಹಣತಿಯಂತೆ ತೆರವಾಗಿದೆ. ತೆರವಾಗಿರ್ತಕ್ಕಂತ ಇದರಲ್ಲಿ ಆಯ್ತಾ, ನೀವು ಪೂರ್ತಿ ಮಾಡಕ್ ಆಗ್ತಾ ಇದೆಯಾ ನಿಮ್ ಕೆಲ್ಸ? ಇನ್ನ 5 ವರ್ಷ ಬೇಕು, ನಿಮ್ ಹತ್ರ ಹಣ ಇಲ್ಲ. ನಿಮ್ ಹತ್ರ ಹಣ ಇಲ್ಲ, ಇನ್ ಎಷ್ಟು ವರ್ಷ ಬೇಕು ನಿಮ್ಗೆ ಅದನ್ನ ಕೆಲಸ ಮಾಡೋದಕ್ಕೆ? 5 ವರ್ಷ ಬೇಕು. ಇಲ್ಲ ನೆಕ್ಸ್ಟ್ ಬಂದವ್ರು ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ. ಆಯ್ತಾ, ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಮಾಡೋಂತ ಕೆಲ್ಸನ ಹಂತವಾಗಿ ಮಾಡ್ಕೊಂಡು ಹೋಗಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಅಲ್ಲ, ಜನರಿಗೆ ತೊಂದರೆ ಆಗ್ತಾ ಇರ್ಲಿಲ್ಲ ಅಲ್ಲ. ನೀವು ಫುಟ್ಪಾತ್ ಅನ್ನು ಮಾಡಿಬಿಟ್ಟು ಅಲ್ಲಿ ಓಡಾಡ್ಕೊಳ್ಳಿ ಅಂದಿದ್ರೆ ಫುಟ್ಪಾತ್ ಅಲ್ಲಿ ಇರ್ತಕ್ಕಂಥವ್ರು, ರಸ್ತೆಯಲ್ಲಿ ಇರ್ತಕ್ಕಂಥವ್ರು ಫುಟ್ಪಾತ್ ಬರ್ತಿದ್ರು. ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗ್ತಿತ್ತು. ಆಕ್ಸಿಡೆಂಟ್ಗಳು ಕಮ್ಮಿ ಆಗತ್ತೆ. ಈಗ PCR ಕಾಂಪ್ಲೆಕ್ಸ್ ಅಲ್ಲಿ ಇರ್ತಕ್ಕಂಥ ಸಿಗ್ನಲ್ 1 ನಿಮಿಷ 3 ನಿಮಿಷಕ್ಕೆ ಬಿದ್ದಿದೆ. 3 ನಿಮಿಷಕ್ಕೆ ಎಷ್ಟೆಷ್ಟು ಕಡೆ ಬ್ಲಾಕ್ ಆಗ್ತಾ ಇದೆ ಅಂತ ಗೊತ್ತಾ? ಗಜಾನ ಸರ್ಕಲ್ ವರ್ಗು ಲಾಕು, ಆ ಕಡೆ ಚೇಳು ಸರ್ಕಲ್ ವರ್ಗು ಲಾಕು. ಜನ ಎಲ್ಲಿ ಓಡಾಡಬೇಕು? 1 ವೇ ಸಿಸ್ಟಮ್ ಎಲ್ಲಿ ಹೋಗಿದೆ? ಎಲ್ಲಿ ಸಿಸ್ಟಮ್ ಇಲ್ವಾ ನಮ್ಗೆ? ಎಲ್ಲಾನು 2 ವೇನೇ ಬೇಕಾ? ರಸ್ತೆ ಅಗಲೀಕರಣ ಆಗಿದ್ಯಾ? ಯಾಕೆ 2 ವೇ ಓಡಾಡಿಸ್ತಾ ಇದಾರೆ? ಪೊಲೀಸವ್ರಿಗೆ ಆ ಒಂದು ಇದ್ರ ಬಗ್ಗೆ ಅರಿವಿಲ್ವಾ? ಇನ್ ಯಾವಾಗ ತಿಳ್ಕೊಂತೀರಿ? ಯಾವ ಸಿಸ್ಟಮ್ ಅಲ್ಲಿ ಇದೀವಿ ನಾವು? ಇವತ್ತು ಜಂಜಿ ಕಾಲ ಅಂತೀವಿ. ಜಂಜಿಗಳಿಗೆ ಏನ್ ಕೊಡ್ಬೇಕೋ ಅದನ್ನ ಕೊಡುವಂತ ಕೆಲಸ ನಿಮ್ ಕಡೆಯಿಂದ ಆಗ್ತಾ ಇಲ್ಲ. ಹಂಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ನೀವು ಯೋಚನೆ ಮಾಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ರೈತರು ರಸ್ತೆಗೆ ಬರ್ತಾರೆ, ನೀರಿರಲ್ಲ, ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಆಗತ್ತೆ. ಆಲ್ರೆಡಿ ಕೆರೆಯಲ್ಲಿ ನೀರ್ ಬತ್ತೋಗಿದೆ. ಯಾವ್ದು ಅರಸೀಕೆರೆಯಿಂದ ಬರ್ತಾ ಇರ್ತಕ್ಕಂಥ ನೀರಿಂದ ಇವತ್ತು ಬದುಕಿದ್ದಾರೆ. ಅಲ್ಲೂ ನೀರ್ ಖಾಲಿ ಆದ್ರೆ ಚಿಂತಾಮಣಿಗೆ ನೀರಿನ ಸಮಸ್ಯೆ 100% ಕಟ್ಟಿಟ್ಟ ಬುತ್ತಿ. ಮತ್ತೆ ಬೋರ್ವೆಲ್ಗಳಿಂದ ನೀವು ಪರ್ಚೇಸ್ ಮಾಡ್ತೀರಾ ನೀರ್ನ, ಅದ್ರಲ್ಲಿ ಸ್ಕ್ಯಾಮ್ ಮಾಡ್ತೀರಾ. ಸ್ಕ್ಯಾಮ್ ಮಾಡೋದಕ್ಕೋಸ್ಕರನೇ ನೀವು ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಅದಾದ ನಂತರ ಅಧಿಕಾರಿ ವರ್ಗಕ್ಕೆ ಬಂದ್ರೆ ಯಾವ ಅಧಿಕಾರಿಗಳು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ? ಯಾರು ಆಫೀಸ್ಗಳಲ್ಲಿ ಇರಲ್ಲ. ಯಾರು ಯಜಮಾನ ಅನ್ನೋದಾನೆ, ಯಜಮಾನ ಅನ್ನೋ ನಾ ಆಫೀಸಲ್ಲಿ ಇಲ್ದಂಗಾಗಿದ್ದಾನೆ. ಸಣ್ಣ ಪುಟ್ಟವ್ರು ಆಫೀಸಲ್ಲಿ ಇದ್ರು ಯಜಮಾನ ಸಿಕ್ಕಿಲ್ಲ, ಕೆಲಸ ಮುಗ್ದಿಲ್ಲ. ಪಾಪ ರೈತರ ಚಪ್ಪಲಿಗಳು ಸೌದೋಗ್ತಾ ಇದೆ. ಎಲ್ಲಾ ಕಡೆಗೆ ರೈತರದೆಲ್ಲ ಸಾರ್ವಜನಿಕರ ಚಪ್ಪಲಿಗಳು ಸೋಯ್ತಾ ಇದೆ. ಉಪಯೋಗ ಏನೂ ಆಗ್ತಾ ಇಲ್ಲ, ಕೆಲಸ ನಡೀತಾ ಇಲ್ಲ. ಹಂಗಾಗಿ ಇದ್ರ ಬಗ್ಗೆ ಶಾಸಕರು ಗಮನ ಕೊಡ್ಬೇಕು, ಎಲ್ರೂ ಸಹ ಗಮನ ಕೊಡ್ಬೇಕು. ಮತ್ ನಾನು ಶಾಸಕರಿಗೆ ಇನ್ನೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂತ ದನಮಿಟನಹಳ್ಳಿ, ನಾಯನಹಳ್ಳಿ, ಗೌನಿಗಡ್ಡೆ, ಮುಂತ್ಕದ್ರೇನಹಳ್ಳಿ, ತಿಮ್ಮಸಂದ್ರ, ಈ ಜಾಗದಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ತಮ್ಮ ವ್ಯವಸ್ಥಿತವಾಗದಂತಹ ಇದರಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ. ಆ ಭೂಮಿ ಟೌನ್ಶಿಪ್ ಮಾಡಿ ಮನೆಗಳು ಕಟ್ಟೋದಕ್ಕೆ ಯೋಗ್ಯ ಇದೆಯಾ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಯಾರ್ದೋ ದ್ವೇಷದ ಮೇಲೆ, ಯಾರ ಮೇಲೋ ಇರ್ತಕ್ಕಂತ ಕುಚೇದದ ಮೇಲೆ ನೀವ್ ಈ ರೀತಿಯಾಗಿ ಮಾಡೋವಂಥದ್ದು ಒಳ್ಳೇದಲ್ಲ. ಜನ ನಿಮ್ಗೆ ಕ್ಷಮಿಸೋದಿಲ್ಲ. ಅಲ್ಲಿ ಸುಮಾರು ಜನ ತಮ್ಮ ವ್ಯವಸಾಯಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಮಂಜೂರಿಗಳು ಮಾಡಿದ್ದಾರೆ. ಮಂಜೂರಿ ಮಾಡಿರೋದೇ ತಪ್ಪು ಅಂತಾರೆ. ನಿಮಗ್ ಮಂಜೂರಿಗಳಾಗಿರೋವೆಲ್ಲ ಕರೆಕ್ಟ್ ಆಗಿದ್ಯಾ? ಬೇರೆ ಜಾಗ ಇಲ್ಲ, ಅಲ್ಲಿ ಯಾಕೆ ಹೋಗಿದ್ದಾರೆ? ಅಲ್ಲಿ ಯಾಕೆ ಹೋಗಿದ್ದಾರೆ ಅಂದ್ರೆ ಬೆಟ್ಟ ಸರ್ಕಾರದ ಜಾಗ ಇದೆ.
ಬೆಟ್ಟ ಅದು ಕೂಡಿರ್ತಕ್ಕಂಥದ್ದು ಬೆಟ್ಟದ ಮೇಲೆ ನಾವ್ ಯಾವ್ದಾದ್ರು ಟೌನ್ಶಿಪ್ ಇಲ್ಲ ಯಾವ್ದಾದ್ರು ಲೇಔಟ್ ಮಾಡಿದ್ರೆ ವರ್ಕೌಟ್ ಆಗತ್ತಾ, ನಡೆಯತ್ತಾ? ಹೋದ್ರಾಗ್ಲಿ ಪ್ರಾಧಿಕಾರದಲ್ಲಿ ಟೌನ್ಶಿಪ್ ಮಾಡಿದ್ರೆ 300 ರಿಂದ 400 ಕೋಟಿ ರೂಪಾಯಿ ಬೇಕು ದುಡ್ಡು. ನಿಮ್ ಟೌನ್ಶಿಪ್ ಅಲ್ಲಿ ದುಡ್ಡಿದ್ಯಾ? ಯಾವ್ದ್ರಲ್ಲಿ? ಪ್ರಾಧಿಕಾರದಲ್ಲಿ ದುಡ್ಡಿದ್ಯಾ? ನಗರ ಯೋಜನಾ ಪ್ರಾಧಿಕಾರದಲ್ಲಿ ನೀವು 45 ಲಕ್ಷ ಕಾಸಿಟ್ಕೊಂಡು ನಾನ್ ಟೌನ್ಶಿಪ್ ಮಾಡ್ತೀನಿ ಅಂತ ಹೋಗ್ತೀರಿ, ಅಧಿಕಾರಿಗಳ ಮುಖಾಂತರ ನೋಟಿಸ್ಗಳು ಕೊಡಿಸ್ತೀರಿ ರೈತರಿಗೆ. ಅವ್ರಿಗೆ ನೋಟಿಸ್ಗಳು ಕೊಟ್ಬಿಟ್ಟು ಅವ್ರ ಪಾಪ ಪ್ರತಿದಿನ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತ ಅಲ್ಸುವಂತ ಕೆಲಸ 2 ದಿನಕ್ಕೆ ಕೇಸ್ ಹಾಕ್ತಾ ಇದೀರಿ. ಆಯ್ತಾ? ಏನ್ ಆರ್ಡರ್ ಮಾಡ್ತಾ ಇದ್ರು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ನೀವು ಆರ್ಡರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಇವೆಲ್ಲ ಒಳ್ಳೇದಲ್ಲ. ನಿಮ್ಗೆ 5 ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ಮತ್ತೆ ಮುಂದುವರೆಕ್ ಹೋಗ್ಬೇಕು ಅಂತಂದ್ರೆ ಎಲ್ಲವನ್ನು ಬದಲಾವಣೆ ಮಾಡ್ಕೊಳ್ಳಿ. ಇಲ್ವಾ ನೀವು ಮತ್ತೆ ಮನೆಗೆ ಹೋಗೋವ್ರೆ. ಹಂಗಾಗಿ ಏನ್ ಮಾಡ್ಬೇಕು ಅಂತಿದ್ರು ಯೋಚನೆ ಮಾಡಿ ನಾವು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಕೊಡ್ತೀವೋ ಆದ್ರೆ ಅನುಕೂಲ ಮಾಡ್ಬೇಕು. ಆಯ್ತಾ? ಅವರಿಂದ ತಪ್ಪಾಗಿದ್ಯಾ ಸರ್ ಮಾಡಿಸೋಂತ ಕೆಲಸ ಮಾಡಿ. ಅದು ಬಿಟ್ಟು ಯಾರನ್ನೋ ಉದ್ದೇಶ ಇಟ್ಕೊಂಡು ಆಯ್ತಾ ತೊಂದರೆ ಕೊಡುವಂತದ್ದು ಇದೆ ನೋಡಿ ರೈತರಿಗೆ. ನಿಮ್ಗೊಂದಿನ ತೊಂದರೆ ಆಗುವಂತ ಕೆಲಸ ದಿನ ತುಂಬಾ ದೂರ ಇಲ್ಲ, ಹತ್ತಿರದಲ್ಲೇ 1.5 ವರ್ಷದಲ್ಲಿ ಮತ್ತೆ ಚುನಾವಣೆಗೆ ಬರ್ತೀರಿ. ಅವತ್ತು ನಿಮ್ಗೆ ಉತ್ತರ ಕೊಡುವಂತ ದಿನ ಹತ್ರ ಇದೆ, ಉತ್ತರ ಕೊಡ್ತಾರ ಅವ್ರು ನಿಮ್ಗೆ. ನೋಡ್ತೀರಿ ಸುಮನ್ ಟಿವಿ ಕನ್ನಡ, ನಡಿ ಜನರ ಕಡೆ, ಜನರ ಧ್ವನಿ ಜನರಿಗಾಗಿ.